ಮೈಸೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ದಾಳಿ ಒಂದೆಡೆ ನಡೀತಿದ್ರೆ ಮತ್ತೊಂದೆಡೆ ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳಿಂದ ಮುಕ್ತಿ ನೀಡಿ ಅಂತೇಳಿ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ಈ ಕುರಿತು ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ವಕೀಲರು ಹಾಗೂ ಮೈಸೂರಿನ ಮಾಜಿ ಮೇಯರ್ ಇಬ್ರು ಕೂಡ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲಿಗೆ ಸರ್, ಪ್ರಮುಖವಾಗಿ ಈ ನಾಯಿಗಳ ದಾಳಿ ಇದನ್ನು ನಿಯಂತ್ರಣ ಮಾಡಬೇಕು, ಯಾವ ರೀತಿ ನಿಯಂತ್ರಣ ಮಾಡೋದು ಅನ್ನೋದು ಯಕ್ಷ ಪ್ರಶ್ನೆ ಆಗಿತ್ತು. ಈಗ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿದೆ ಸರ್. ಈ ನಡುವೆ ಬೆಂಗಳೂರು BBMPಯಲ್ಲಿ ಸರ್ ನಾಯಿಗಳಿಗೆ ಚಿಕನ್ ಭಾಗ್ಯ ಅಂತದೊಂದು ಪ್ರಕ್ರಿಯೆ, ಸಂತಾನಹರಣದಂಥ ಚಿಕಿತ್ಸೆಗಳಿದೆ. ಯಾಕಿದೆಲ್ಲ ಬಿಟ್ಟು ನಾಯಿಗಳಿಗೆ ಶೆಲ್ಟರ್ ನಿರ್ಮಾಣ ಮಾಡಬೇಕು ಸುಪ್ರೀಂ ಕೋರ್ಟ್ ನಿರ್ಧಾರದಲ್ಲಿ ಏನಂತ ಹೇಳಿದೆ ಸರ್? ಅಲ್ಲ, ಸುಪ್ರೀಂ ಕೋರ್ಟು ಒಂದು ದೆಹಲಿಯ ಸುತ್ತಮುತ್ತ ಇದ್ದಂಥ ಜನನಿಬಿಡ ಪ್ರದೇಶದಲ್ಲಿ ನಾಯಿಗಳು ನಿರಂತರವಾಗಿ, ವಿಶೇಷವಾಗಿ ಮಕ್ಕಳ ಮೇಲೆ ದಾಳಿ ಮಾಡಿ ಮಕ್ಕಳುಗಳು ಕೊಲ್ಲಲ್ಪಟ್ಟಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಸಂಬಂಧಪಟ್ಟವರಿಗೆ, ಸರ್ಕಾರಗಳಿಗೆ ನೋಟಿಸನ್ನು ಜಾರಿ ಮಾಡಿ ಈ ಪ್ರಕರಣವನ್ನು ಇತ್ಯರ್ಥಪಡಿಸಿರುವಂಥದ್ದು. ಇದಕ್ಕೆ ಸಾಧಕ ಬಾಧಕಗಳನ್ನ ಸುಪ್ರೀಂ ಕೋರ್ಟು ತನ್ನ ಜಡ್ಜ್ಮೆಂಟ್ನಲ್ಲಿ ವಿವರವಾಗಿ ವಿವರಿಸಿದೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಇದರಲ್ಲಿ, ಈ ರೀತಿ ನಾಯಿಗಳೇನಿದೆ, ಇಂಥ ನಾಯಿಗಳನ್ನ ನೀವು ಏಕಾಏಕಿ ರಸ್ತೆಯಲ್ಲಿ ಬಿಟ್ಟು ಓಡಾಡೋಕ್ಕೆ ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಅದರಿಂದ ಅಂಥ ನಾಯಿಗಳನ್ನು, ಅಂಥ ಪ್ರದೇಶದಲ್ಲಿರುವಂಥ ನಾಯಿಗಳನ್ನು ಪ್ರಾರಂಭಿಕ ಹಂತದಲ್ಲಿ ಸುಮಾರು 5,000 ನಾಯಿಗಳನ್ನು ಐಡೆಂಟಿಫೈ ಮಾಡಿ ಅದಕ್ಕೆ ಒಂದು ಪ್ರತ್ಯೇಕ ಶೆಲ್ಟ್ರನ್ನು ಮಾಡಿ, ಆ ಶೆಲ್ಟ್ರಲ್ಲಿ ಅವಕ್ಕೆ ಸ್ಟರ್ಲೈಸ್ ಮಾಡಿ, ವ್ಯಾಕ್ಸಿನೇಷನ್ ಮಾಡಿ, ಆ್ಯಂಟಿರೇಬಿಸ್ ಇಂಜೆಕ್ಷನ್ ಎಲ್ಲ ಕೊಟ್ಟು ಅವುಗಳನ್ನು ಪ್ರತ್ಯೇಕವಾಗಿ ನೀವು ಸಾಕಬೇಕು. ಮತ್ತು ಅದನ್ನು ವಾಪಸ್ ತಂದು ಬಿಡಬಾರ್ದು, ಅದೇ ಪ್ರದೇಶಕ್ಕೆ ಬಿಡಬಾರ್ದು. ಮತ್ತೆ ಅದೇ ರೀತಿ ಬಿಟ್ಟಂಥ ಸಂದರ್ಭದಲ್ಲಿ ಸದರಿ ಪ್ರಕರಣಗಳು ಮತ್ತೆ ಉಲ್ಬಣಿಸ್ತವೆ ಅನ್ನುವ ದೃಷ್ಟಿಯಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಜಡ್ಜ್ಮೆಂಟ್ ಇದೆ. ಅದರ ಆಧಾರದ ಮೇಲೆ ಇವತ್ತು ಪರ ವಿರೋಧ ಚಟುವಟಿಕೆಗಳು ಇಡೀ ದೇಶಾದ್ಯಂತ ನಡೀತಾ ಇದೆ. ಅನೇಕ ಜನ ಕಾಮೆಂಟ್ಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಯಾರು ವಿರೋಧ ಮಾಡ್ತಾ ಇದ್ದಾರೆ ದಯಮಾಡಿ ಸಹ ಜಡ್ಜ್ಮೆಂಟನ್ನು ಓದಬೇಕು. ಸುಪ್ರೀಂ ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ, ನೀವು ಒಂದು ಪ್ರತ್ಯೇಕ ಶೆಲ್ಟರ್ನ ಮಾಡಿ. ಇಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ನಾಯಿಗಳು ಇಡೀ ದೇಶದಲ್ಲಿ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಅದಕ್ಕೆ ಕಂಟ್ರೋಲ್ ಮಾಡಬೇಕಾದಂಥ ಕರ್ತವ್ಯ, ಅಧಿಕಾರ ನಡೆಸ್ತಾ ಇರುವಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಜವಾಬ್ದಾರಿ ಇರ್ತದೆ. ಅದ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ? ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಗೈಡ್ಲೈನನ್ನು ಕೊಟ್ಟಿದೆ. ಸರ್ಕಾರ ಆ ಗೈಡ್ಲೈನನ್ನು ಉಪಯೋಗಿಸಿಕೊಂಡು ಅದನ್ನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ನ ಜಾರಿಗೊಳಿಸೋ ದೃಷ್ಟಿಯಲ್ಲಿ ಕ್ರಮವಹಿಸಿಕೊಳ್ಬೇಕು ಅಂತೇಳಿ. ಬಟ್ ಇದು ಸಾಧ್ಯನಾ ಸರ್? ಯಾಕಂದ್ರೆ ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ ಕೂಡ ನಾಯಿಗಳಿದೆ, ಹಳ್ಳಿಗಳಲ್ಲಿದೆ, ನಗರ ಪ್ರದೇಶಗಳಲ್ಲಿದೆ. ಪ್ರತಿಯೊಂದು ಕಡೆ ಈ ರೀತಿ ಶೆಲ್ಟರ್ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ ಸರ್. ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಸರ್ಕಾರಕ್ಕೆ ಬೇಕಾಗಿರೋದು ಒಂದು ಇಚ್ಛಾಶಕ್ತಿ ಅಷ್ಟೇ. ನಾಯಿಗಳು ಏನು ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ, ಇದನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ಯಾವತ್ತಾದರೂ ಪಾರ್ಲಿಮೆಂಟ್ ಆಗಲಿ ಅಥವಾ ಅಸೆಂಬ್ಲಿಯಲ್ಲಿ ಆಗ ಚರ್ಚೆ ಮಾಡಿದಾರಾ? ನಿರಂತರವಾಗಿ ನಾಯಿಗಳ ಸಂಖ್ಯೆ ಹೆಚ್ಚಿಗೆ ಆಗ್ತಾ ಇದೆ, ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಆದರೆ ಸುಪ್ರೀಂ ಕೋರ್ಟು ಸುಮೋಟೋ, ಯಾಕೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಪರಿಗಣಿಸಬೇಕಾದಂಥ ಸಂದರ್ಭ ಬರ್ತದೆ, ಸರ್ಕಾರ ವಿಫಲ ಆಯಿತು ಅನ್ನೋ ದೃಷ್ಟಿಯಿಂದ ಇವತ್ತು ಸುಪ್ರೀಂ ಕೋರ್ಟ್ ಆ ಕೆಲಸವನ್ನು ಮಾಡಿದೆ. ಸುಪ್ರೀಂ ಕೋರ್ಟು ಗೈಡ್ಲೈನ್ಸನ್ನು ಕೊಟ್ಟಿದೆ. ಬಟ್ ಇಲ್ಲಿ ಸರ್ ಸಂತಾನಹರಣ ಅಂತ ಚಿಕಿತ್ಸೆಗಳಿದೆ. ಸಿಎಂ ಕೂಡ ಅದನ್ನು ಟ್ವೀಟ್ ಮಾಡಿದ್ದಾರೆ ಸರ್, ಸಂತಾನಹರಣ ಅಂತ ಚಿಕಿತ್ಸೆಗಳಿದೆ, ಆ ಮೂಲಕ ನಾಯಿಗಳ ನಿಯಂತ್ರಣ ಮಾಡಬಹುದು ಅಂತೇಳಿ. ಇವನ್ ಅದಕ್ಕೆ ರೀಟ್ವೀಟ್ ಕೂಡ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ. ಒಂದು ಸಂತಾನಹರಣ ಅನ್ನೋದು ಇಸ್ ಎಗನೆಸ್ಟ್ ದಿ ನೇಚರ್, ಪ್ರಕೃತಿಗೆ ವಿರೋಧವಾದಂಥ ಕ್ರಮ. ಆದರೆ ಅದನ್ನು ಸಂತಾನಹರಣ ಅನ್ನುವಂಥದ್ದನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ಪ್ರಾಣಿ ದಯಾ ಸಂಘದವರು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವಿಜ್ಞಾನಿಗಳು ತಿಳಿಸ್ಬೇಕಾದಂಥ ವಿಚಾರ. ಆದರೆ ಸುಪ್ರೀಂ ಕೋರ್ಟ್ ಏನು ಸಂತಾನಹರಣ ಮಾಡಿ ಅಂತ ಹೇಳಿಲ್ಲ, ಸ್ಟರ್ಲೈಸ್ ಮಾಡಿ, ವ್ಯಾಕ್ಸಿನೇಷನ್ ಮಾಡಿ, ಅವನು ಪ್ರತ್ಯೇಕವಾಗಿ ಅವಕ್ಕೆ ಒಂದು ಶೆಲ್ಟರ್ನು ಕೊಟ್ಟು ಆಹಾರದ ಅದು ಮಾಡಿ ಅದನ್ನು ಪೋಷಣೆ ಮಾಡಿ ರಕ್ಷಣೆ ಮಾಡಿ ಅಂತ ಹೇಳಿದೆ. ಮತ್ತೆ ಅದೇ ಪ್ರದೇಶಕ್ಕೆ ಬಿಟ್ಟರೆ ಮತ್ತೆ ಅವು ದಾಳಿ ಮಾಡ್ತವೆ ಅನ್ನೋ ಉದ್ದೇಶ ಸುಪ್ರೀಂ ಕೋರ್ಟ್ದು. ಅಂದರೆ ಸರ್, ಈಗ ಬೆಂಗಳೂರು ಆಯಿತು, ಮೈಸೂರು ಆಯಿತು, ಸಾಕಷ್ಟು ಕಡೆಗಳಲ್ಲಿ ನಾಯಿಗಳ ದಾಳಿ ಆಗ್ತಿದೆ ಸರ್. ನಾಯಿಗಳ ದಾಳಿ ನಿಯಂತ್ರಣ ಸಾಧ್ಯನೇ ಇಲ್ವಾ ಸರ್? ಅಲ್ಲ, ದಾಳಿ ನಿಯಂತ್ರಣ ಮಾಡಬೇಕು ಅಂದರೆ ಯಾರು ಒಬ್ಬರು ಸರ್ಕಾರ ಯೋಚನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮ ವಹಿಸಬೇಕು. ಹಿಂದೆ ಏನು ಮಾಡ್ತಾ ಇದ್ರು, ನಾಯಿಗಳು ಹೆಚ್ಚಿಗೆ ಆದಂಥ ಸಂದರ್ಭದಲ್ಲಿ ಕಾರ್ಪೊರೇಷನ್ನಿಂದ ಬಂದು ಅವುಗಳನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅಂತ ಮಾಡ್ತಾಯಿದ್ರು. ಈಗ ಅನೇಕ ಸಲ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಣಿ ದಯಾ ಸಂಘದವರು ಈ ಥರ ಮಾಡಬಾರ್ದು ಅಂತೇಳಿ ಹೋರಾಟವನ್ನು ಮಾಡ್ತಾಯಿದ್ರು. ನಾನು ಪ್ರಾಣಿ ದಯಾ ಸಂಘದವರು ಮತ್ತು ಈ ರೀತಿ ಹೋರಾಟ ಮಾಡ್ತಾ ಇರೋರಿಗೆ ಒಂದು ಮನವಿಯನ್ನು ಮಾಡ್ತೀನಿ. ತಾವು ಹೇಳ್ತಾ ಇರೋದೆಲ್ಲ ಸರಿ, ಆದರೆ ತಾವು ಪರಿಹಾರವನ್ನು ಸೂಚಿಸಬೇಕು ಅಂತ. ಬರೀ ವಿರೋಧ ಮಾಡೋದಷ್ಟೇ ಅಲ್ಲ, ಇದನ್ನು ನಿಯಂತ್ರಣ ಮಾಡಿಕೆ ತಮ್ಮ ಅಲ್ಲಿರುವಂತಹ ಪರಿಹಾರ ಸೂತ್ರಗಳೇನು ಅನ್ನೋದನ್ನು ತಾವು ಸರ್ಕಾರಕ್ಕೆ ತಿಳಿಸಿ, ಸುಪ್ರೀಂ ಕೋರ್ಟ್ಗೆ ತಿಳಿಸಿ, ಮತ್ತು ಈ ಜಡ್ಜ್ಮೆಂಟ್ ಬಗ್ಗೆ ತಮಗೇನಾದರೂ ಅದ್ರ ಬಗ್ಗೆ ವಿರೋಧ ಉಂಟಾದ ಸಂಬಂಧ ಮೇಲ್ಮನವಿ ಸಲ್ಲಿಸಿ ಅದಕ್ಕೆ ಸಂಬಂಧಪಟ್ಟಂತೆ ತಮ್ಮಲ್ಲೇನಿದೆ ಪರಿಹಾರಗಳು ಅದನ್ನು ತಿಳಿಸ್ಬೋದು. ಸರ್, ಈಗ ನಾಯಿನ ಯಾವಾಗಲೂ ಅಂದರೆ ಸಾಕು ಪ್ರಾಣಿ ಅಂತಲೇ ಕನ್ಸಿಡರ್ಡ್ ಮಾಡ್ತಾರೆ. ಬಟ್ ಯಾಕಿಷ್ಟು ವಿರೋಧ ಅಂತ?
ಸರ್, ನಾಯಿ ಸಾಕು ಪ್ರಾಣಿ ಅಂದಾಗ ಮನೆಯಲ್ಲಿ ಸಾಕ್ತಿದ್ದಂಥ ನಾಯಿಗಳು ಈ ರೀತಿ ಹೋಗಿ ಸಾರ್ವಜನಿಕವಾಗಿ ಅಟ್ಯಾಕ್ ಮಾಡೋದಿಲ್ಲ. ಇಲ್ಲಿ ಪ್ರಶ್ನೆ ಇರೋದೇನೆಂದರೆ, ಊರಿನ ಹೊರವಲಯದಲ್ಲಿ ಅಥವಾ ಚರಂಡಿಗಳು ಅಥವಾ ಎಲ್ಲೋ ಒಂದು ಖಾಲಿ ಪ್ರದೇಶಗಳಲ್ಲಿ ಅವು ನಿರಂತರವಾಗಿ ವಾಸ ಮಾಡ್ತಾ ಇರ್ತವೆ. ಇವು ಯಾವ ಸಾಕಿದ ಪ್ರಾಣಿಗಳಲ್ಲ, ಅವಾಗವೇ ಬೆಳ್ಕೊಂಡಿರ್ತವೆ. ಅವು ಏನಾಗ್ತದೆ, ಗುಂಪಲ್ಲಿದ್ದಾಗ ಅವಕ್ಕೆ ಆಹಾರ ಸಿಗಲಿಲ್ಲ ಅಂದಾಗ, ಮತ್ತು ಬೇಸಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ನಾಯಿ ಮಾಂಸಾಹಾರ ಸಿಗಬೇಕು. ಅದು ಒಂದ್ಸಲ ರುಚಿ ಕಂಡಾದ್ಮೇಲೆ ಅದು ಯಾವುದೋ ಒಂದು ಮಗು ಸಾಯಿಸ್ತು ಅಂತ ಅನ್ಕೊಳ್ಳಿ, ಅದು ಮಾಂಸ ರುಚಿ ಕಂಡಾಗ ಅದೇ ರೀತಿ ಅದು ಬಯಸ್ತಾ ಇರ್ತದೆ. ಆವಾಗ ನಿರಂತರವಾಗಿ ಅಟ್ಯಾಕ್ ಮಾಡ್ತಾವೆ. ಸರ್, ಈಗ ನೀವು ಮೇಯರ್ ಆಗಿದ್ದಂತಹ ಸಂದರ್ಭದಲ್ಲಿ ನಾಯಿಗಳ ನಿಯಂತ್ರಣಕ್ಕೆ ಒಂದಷ್ಟು ದಿಟ್ಟ ಕ್ರಮಗಳ ಆಗಿದ್ವು ಸರ್. ಬಟ್ ಈಗ ಮೈಸೂರಲ್ಲಿ ಯಥೇಚ್ಛವಾಗಿ ನಾಯಿಗಳ ಹಾವಳಿ ಆಗಿದೆ. ಇದಕ್ಕೆ ಪರಿಹಾರ ಏನಿಲ್ವಾ ಸರ್? ಅಲ್ಲ, ಈಗ ಕಾನೂನಿನ ತೊಡಕುಗಳಿತ್ತು ನಮಗೆ ಪರಿಹಾರಗಳನ್ನು ಮಾಡಲಿಕ್ಕೆ. ಈ ಹಿಂದೆ ಕಾರ್ಪೊರೇಷನ್, ನಾವು ಮೈಸೂರು ಮಹಾನಗರ ಪಾಲಿಕೆಯಿಂದ ಸಂತಾನಹರಣ ಚಿಕಿತ್ಸೆಗಳನ್ನು ಮಾಡೋ ಮುಖಾಂತರ ಅವನ್ನು ಮಾಡಿ ಮತ್ತೆ ಅಲ್ಲೇ ತಂದು ಬಿಡೋವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ಇವತ್ತು ದಿನೇ ದಿನೇ ನಾಯಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದರ ಪ್ರಕಾರ ಇವತ್ತು ಅವರು ಬೀದಿಲಿರುವಂಥ ನಾಯಿಗಳನ್ನು ಒಂದು ಶೆಲ್ಟರ್ನಲ್ಲಿಟ್ಟು ಅದನ್ನು ಸಂರಕ್ಷಣೆ ಮಾಡಿ ಸಾಕುವಂಥ ಕೆಲಸ ಮಾಡಬೇಕು ಸರ್ಕಾರ ಅಂತ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ನಾನೇನು ಹೇಳ್ತೀನಿ ಅಂತಂದರೆ, ಈಗ ಲಕ್ಷಾಂತರ ನಾಯಿಗಳು ಇರೋ ಕಾರಣಕ್ಕೋಸ್ಕರ ನಿಮಗೆ ಒಟ್ಟಿಗೆ ಈಗ ಸುಪ್ರೀಂ ಕೋರ್ಟು ಕೂಡ ದೆಹಲಿ ಸರ್ಕಾರಕ್ಕೆ ಮೊದಲನೇ ಬಾರಿಗೆ 5,000 ನಾಯಿಗಳನ್ನು ತಾವು ಇಟ್ಟು ಸೆಲ್ಟ್ರಲ್ಲಿ ಇಡಬೇಕು ಅಂತ. ಆ ರೀತಿ ಮೈಸೂರಿನಲ್ಲೂ ಕೂಡ ಒಂದಷ್ಟು ತುಂಬ ಅಗ್ರೆಸಿವ್ ಆಗಿರೋವಂಥವು ನಾಯಿಗಳು ಇದೆ. ಈಗ ಒಂದು ಸ್ವಲ್ಪ ಹುಚ್ಚುಚ್ಚಾಗಿ ಆಡೋವಂಥ ನಾಯಿಗಳು, ಅಗ್ರೆಸಿವ್ ಆಗಿ ಜನರ ಮೇಲೆ ಅಟ್ಯಾಕ್ ಮಾಡೋವಂಥ ನಾಯಿಗಳು, ಅವನ್ನು ನೀವು ಅಂಥವನ್ನ ಗುರುತು ಮಾಡಿ ಅದನ್ನು ಫಸ್ಟು ಪ್ರಾಯೋಗಿಕವಾಗಿ ನಮ್ಮ ಈಗಾಗಲೇ ಏನು ಸಂರಕ್ಷಣಾ ಕೇಂದ್ರ ಅಂತ ನಾವೇನು ಮಾಡಿದ್ದೀವಿ ಅಲ್ಲಿ ಇಡೋವಂಥ ಕೆಲಸವನ್ನು ಅಲ್ಲಿಟ್ಟು ಅದನ್ನು ಸಂರಕ್ಷಣೆ ಮಾಡೋವಂಥದ್ದು, ಅಲ್ಲಿಗೆ ಬೇಕು ಬೇಡ ಏನೆಲ್ಲವನ್ನು ನೋಡೋವಂಥದ್ದು, ಅದನ್ನು ಅಲ್ಲಿ ರಕ್ಷಣೆ ಮಾಡುವಂಥ ಕೆಲಸವನ್ನು ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಅಲ್ಲ, ಮೈಸೂರಲ್ಲಿ ಅದಕ್ಕಾಗಿ ಅಂದರೆ ನಾಯಿಗಳ ಸಂರಕ್ಷಣೆಗಾಗಿ ಯಾವ್ದಾದ್ರು ಸ್ಥಳ ಇದೆಯಾ ಸರ್? ಈಗಾಗಲೇ ರಾಯನ ಕೆರೆಯಲ್ಲಿ ನಾಯಿಗಳ ಸಂರಕ್ಷಣೆ ಮಾಡೋಕ್ಕೋಸ್ಕರನೇ ಮತ್ತು ಅವಕ್ಕೆ ಅನಾರೋಗ್ಯಕ್ಕೆ ತುತ್ತಾದಂಥ ಸಂದರ್ಭದಲ್ಲಿ ಅದರ ಆರೋಗ್ಯಗಳನ್ನು ಸುಧಾರಿಸ್ಲಿಕ್ಕೋಸ್ಕರ ಡಾಕ್ಟರ್ಸ್ಗಳು, ಅವಕ್ಕೆ ಒಂದು ವೇಳೆ ಆಪ್ರೇಷನ್ ಅವಶ್ಯಕತೆ ಇದ್ದರೆ ಆಪ್ರೇಷನ್ ಮಾಡಲಿಕ್ಕೆ ಆಪ್ರೇಷನ್ ಥಿಯೇಟ್ರ್ಗಳು, ಅವನ್ನ ಅಡ್ಮಿಟ್ ಈಗ ಮನುಷ್ಯರನ್ನು ಹೆಂಗೆ ಅವಶ್ಯಕತೆ ಇದ್ದರೆ ಅಡ್ಮಿಟ್ ಮಾಡ್ಕೊಳ್ತಾರೆ ಆ ರೀತಿ ಅಡ್ಮಿಟ್ ಮಾಡ್ಕೊಳ್ಳೋದಕ್ಕೆ, ಅವನ್ನ ಅಡ್ಮಿಟ್ ಮಾಡ್ಕೊಂಡು ಇಡೋದಕ್ಕೆ ಏನು ಬೇಕು ಆ ರೀತಿ ಆದಂಥ ವ್ಯವಸ್ಥೆ, OPD ವ್ಯವಸ್ಥೆ ಎಲ್ಲವೂ ಕೂಡ ಮೈಸೂರು ಮಹಾನಗರ ಪಾಲಿಕೆ ವತಿಯಿಂದ ರಾಯನ ಕೆರೆಯಲ್ಲಿ ಈ ರೀತಿಯಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಆದರೆ ಕಾನೂನಲ್ಲಿ ಅವಕಾಶ ಇಲ್ಲ ಅನ್ನೋ ಏಕೈಕ ಕಾರಣಕ್ಕೋಸ್ಕರ ಅದು ಹಾಗೆ ಇಲ್ಲಿ ತನಕ ಪೆಂಡಿಂಗ್ ಇದೆ. ಇವತ್ತು ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಮಾಡಿದೆ, ನೀವು ಶೆಲ್ಟ್ರಲ್ಲೇ ಇಡಬೇಕು ಅಂತಕ್ಕಂಥ ಆದೇಶ ಮಾಡಿರೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ಮೈಸೂರು ಮಹಾನಗರ ಪಾಲಿಕೆಯಿಂದ ತಾವೇನು ನಿರ್ಮಾಣ ಮಾಡಿದ್ದೀವಿ ನಾವು ಹಿಂದೆ, ಅದನ್ನು ಉಪಯೋಗ ಮಾಡಿಕೊಂಡು ಮೈಸೂರಿನಲ್ಲಿರ್ತಕ್ಕಂಥ ಅಗ್ರೆಸಿವ್ ಆಗಿರ್ತಕ್ಕಂಥ ವ್ಯಾಘ್ರವಾಗಿರ್ತಕ್ಕಂಥ ನಾಯಿಗಳನ್ನು ತೊಗೊಂಡೋಗಿ ಪ್ರಾಯೋಗಿಕವಾಗಿ ಆ ಶೆಲ್ಟರ್ನಲ್ಲಿ ಇಡೋವಂಥ ಕೆಲಸವನ್ನು ಮಾಡಬೇಕು, ಅಲ್ಲಿಟ್ಟು ಸಾಕುವಂಥ ಕೆಲಸ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು. ಇದಕ್ಕೆ ಸರ್ಕಾರದ ಸಹಾಯವನ್ನು ಕೂಡ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದ್ರಿಂದ ಮೈಸೂರು ಮಹಾನಗರ ಪಾಲಿಕೆಗೆ ನಿಮಗೇನಾದರೂ ಆರ್ಥಿಕವಾಗಿ ಸಮಸ್ಯೆ ಆಗ್ತದೆ ಅಂತಂದರೆ ಸರ್ಕಾರದ ಸಹಾಯವನ್ನು ಕೋರಿ ಈ ರೀತಿಯಾದಂಥ ನಾಯಿಗಳನ್ನ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ ಅಂತಕ್ಕಂಥದ್ದು ಈ ಸಂದರ್ಭ. ಎಷ್ಟು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ರಿ ಸರ್? ಅಲ್ಲಿ ಎಷ್ಟು ನಾಯಿಗಳನ್ನ ಸಂರಕ್ಷಣೆ ಮಾಡಿ? ಅಲ್ಲಿ ಈಗ ನಾವು ಸುಮಾರು ಒಂದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಈ ರೀತಿಯಾದಂಥ ನಾಯಿಗಳ ಸಂರಕ್ಷಣಾ ಕೇಂದ್ರವನ್ನು ಹಿಂದೆ ಮಾಡಿದ್ದೀವಿ. ಸೊ ಅದೆಲ್ಲವೂ ಕೂಡ ಸುಸಜ್ಜಿತವಾದಂಥ ಕಟ್ಟಡಗಳು ಇವತ್ತಿಗೂ ಕೂಡ ಇದೆ. ನಾವು ಅದನ್ನು ಬಹುಶಃ ಈಗ ಧೂಳು ತುಂಬಿರ್ಬೋದು, ಅದನ್ನು ಧೂಳನ್ನು ತೆಗೆದು ಈ ಏನು ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ ಅದರಂತೆ ನಾವು ತೊಗೊಂಡೋಗಿ ನಾಯಿಗಳನ್ನು ಇಡುವಂಥ ಕೆಲಸವನ್ನು ಮಾಡಬೇಕು. ಈಗ ಸರ್, ಸಂತಾನಹರಣ ಚಿಕಿತ್ಸೆ ಮಾಡಿ ರೋಡಿಗೆ ಬಿಟ್ಟರೆ ಏನಾಗುತ್ತೆ? ಈಗ ಸಂತಾನಹರಣ ಚಿಕಿತ್ಸೆ ಮಾಡಿ ರೋಡಿಗೆ ಬಿಟ್ಟರೆ ಮತ್ತೆ ಏನು ಹಿಂದೆ ನಾಯಿಗಳೇನು ಅಟ್ಯಾಕ್ ಮಾಡ್ತಾ ಇದ್ದಾವೆ ಅದೇ ರೀತಿ ಮಾಡೋವಂಥದ್ದು ಅವಕಾಶಗಳು ಜಾಸ್ತಿ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಂಡು ಎಲ್ಲ ಸಾಧಕ ಬಾಧಕಗಳನ್ನು ಗಮನಿಸಿ ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಮಾಡಿದೆ. ಹಾಗಾಗಿ ಆ ರೀತಿಯಾದಂಥ ಒಂದು ವ್ಯವಸ್ಥೆ ಮಾಡುವಂಥದ್ದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಹೇಳ್ತೀರಿ ಸರ್, ಸರ್ಕಾರ ಅಂದರೆ CM ಕೂಡ ಅದೇ ಹೇಳ್ತಿದ್ರು, ಬೆಂಗಳೂರಲ್ಲಿ BBMP ವ್ಯಾಪ್ತಿಯಲ್ಲಿ ಚಿಕನ್ ಭಾಗ್ಯ ಕೊಡ್ತೀವಿ ನಾಯಿಗಳಿಗೆ ಅಂತೇಳಿ, ಮೈಸೂರಿಗೂ ಕೂಡ ವ್ಯಾಪಿಸ್ಬೇಕು ಅನ್ನೋದು ಕೂಗು ಕೇಳಿ ಬರ್ತಿತ್ತು ಸರ್. ಈಗ ಆದಿ ಬೀದಿಲಿ ನೀವು ನಾಯಿಗಳಿಗೆ ಚಿಕನ್ ಭಾಗ್ಯ ಕೊಡಬೇಕು ಅಂತ ಹೇಳ್ತಿದ್ರಿ, ಅಲ್ಲಿ ಎಷ್ಟು ಕೊಡ್ತಿದ್ರಿ ಎಷ್ಟು ಬಿಡ್ತಿದ್ರಿ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಈ ಸುಪ್ರೀಂ ಕೋರ್ಟ್ ಆದೇಶದಂತೆ ಶೆಲ್ಟರ್ ಮಾಡಿ ಅಲ್ಲಿ ಕೊಡಿ.
ನೀವು ಚಿಕನ್ ಕೊಡ್ತೀರೋ, ಮಟನ್ ಕೊಡ್ತೀರೋ, ದಿನಕ್ಕೆ ಬೆಳಗ್ಗೆ ಒಂದು ರೀತಿ, ಮಧ್ಯಾಹ್ನ ಒಂದು ರೀತಿ, ರಾತ್ರಿ ನಿಮ್ಗೆ ಎಲ್ಲ ರೀತಿಯಾದಂಥ ಆಹಾರಗಳನ್ನ ಕೊಟ್ಟು ಸಾಕಿ. ನಿಮ್ಗೆ ಆಸಕ್ತಿ ಇತ್ತಲ್ಲ, ಈಗ ಬೀದಿಲಿರೋ ನಾಯಿಗಳಿಗೆ ಚಿಕನ್ ಕೊಡಬೇಕು ಅಂತ ಆಸೆ ಇತ್ತಲ್ಲ ತಮಗೆ, ನಿಮಗೆ ಅದ್ರ ಬಗ್ಗೆ ಕರುಣೆ ಇತ್ತಲ್ಲ, ಅದ್ರ ಬಗ್ಗೆ ಆಸಕ್ತಿ ಇತ್ತಲ್ಲ, ಈಗ ಇದನ್ನು ಮಾಡಿ. ಈಗ ನಿಮ್ಗೆ ಇನ್ನೂ ಅನುಕೂಲ ಆಯ್ತಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟ ಮೇಲೆ ನೀವು ಶೆಲ್ಟರ್ ಒಳಗೆ ಇಟ್ಕೊಂಡು ಇನ್ನೂ ವೆರೈಟೀಸ್ ಆಫ್ ಫುಡ್ ಕೊಡ್ಬೋದಲ್ಲ ಅದಕ್ಕೆ ನಾಯಿಗಳಿಗೆ, ಅದನ್ನು ಮಾಡಿ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ವಕೀಲರಂತಹ ಅಮ ಭಾಸ್ಕರ್ ಹಾಗೂ ಮಾಜಿ ಮೇಯರ್ ಶಿವಕುಮಾರ್ ಅವರ ಮಾತುಗಳು. ಸದ್ಯಕ್ಕೆ ನಾಯಿಗಳ ನಿಯಂತ್ರಣವನ್ನು ಮಾಡಿ ಅನ್ನೋದು ಅವರ ಮನವಿಯಾಗಿದೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು.